ಪ್ರತಿನಿಧಿ ಪ್ರಮೋದ್ ಬಿಹಾರದಿಂದ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ. ಪ್ರಮೋದ್, ನಾವು ಮಾತಾಡ್ತಾ ಇದ್ವಿ ಇಲ್ಲಿ ಈಗ ಸಿಎಂ ಅವರ ರಿಯಾಕ್ಷನ್ ಕೂಡ ಗಮನಿಸಿದ್ವಿ. ಸಿಎಂ ಹೇಳ್ತಾ ಇರೋ ವಿಚಾರ ನೋಡ್ಕೊಂಡು ನಂತರ ಮಾತಾಡ್ತೀನಿ ಅನ್ನೋಂಥದ್ದು ಒಂದು ಹೇಳಿದ್ರು. ಜೊತೆಗೆ OBC ಕೈ ಹಿಡ್ದಿಲ್ವಾ ಅಂತ ಹೇಳಿದ ತಕ್ಷಣ ಯಾಕೆ ನಿತೀಶ್ ಕುಮಾರ್ OBC ಅಲ್ವಾ ಅನ್ನೋದನ್ನ ಹೇಳಿದ್ರು. ಅಂದ್ರೆ ಈ ನವೆಂಬರ್ ಕ್ರಾಂತಿ ನಾವೇನ್ ಇಲ್ಲಿ ಮಾತಾಡ್ತಾ ಇದ್ವಲ್ಲ ರಾಜ್ಯದಲ್ಲಿ, ಸೊ ಅದಕ್ಕೆ ಆ ಒಂದು ನವೆಂಬರ್ ಕ್ರಾಂತಿ ಮೇಲೆ ಬಿಹಾರದ ರಿಸಲ್ಟ್ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ಬೋದು ಪ್ರಮೋದ್? ಅದ್ರ ಜೊತೆಗೆ ಅಲ್ಲಿರುವಂತ ಸಿಚುವೇಶನ್ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ? ಓ ಟು ಯು ಪ್ರಮೋದ್. ರೆಹಮಾನ್, ಕರ್ನಾಟಕದ ರಾಜ್ಯ ರಾಜಕೀಯದ ವಿಶ್ಲೇಷಣೆಗಿಂತ ಮೊದಲು JDU ಕಚೇರಿ ಮುಂಭಾಗದ ವಾತಾವರಣ ನಾನು ಸ್ವಲ್ಪ ತೋರಿಸ್ಬಿಡ್ತೀನಿ. ಇಲ್ಲಿ ಈಗಾಗಲೇ JDU ಕಾರ್ಯಕರ್ತರು ಸ್ವಲ್ಪ ಬರ್ತಾ ಇದ್ದಾರೆ, ಹೆಚ್ಚಿನ ಪ್ರಮಾಣದಲ್ಲೇ ಬರ್ತಾ ಇದ್ದಾರೆ. ಈಗಾಗಲೇ ಮುಂದೆಗಡೆ ಪೆಂಡಾಲನ್ನು ಕೂಡ ಹಾಕಲಾಗಿದೆ. ಹೀಗಾಗಿ ಎಲ್ರಿಗೂ ಕೂಡ ಈ ಸ್ವೀಟನ್ನು ಅಂದರೆ ಸಿಹಿ ತಿನಿಸುಗಳನ್ನು, ಮಿಠಾಯಿಯನ್ನು ಎಲ್ರಿಗೂ ಕೂಡ ಕೊಡಲಾಗ್ತಾ ಇದೆ. ಸಹಜವಾಗಿಯೇ JDU ಕಾರ್ಯಕರ್ತರು ಹಿಂದೆಲ್ಲೇ ಕೂಡ ರೆಡಿ ಆಗಿಬಿಟ್ಟಿದ್ರು. ಅನಂತ್ ಸಿಂಗ್ ಅನ್ನುವಂಥ JDU ನಾಯಕನ ನಿವಾಸದಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಜಾಮೂನ್ ತಯಾರಾಗ್ತಾ ಇತ್ತು, ಲಡ್ಡು ತಯಾರಾಗ್ತಾ ಇತ್ತು. ಇಂಥ ಬೃಹತ್ತಾದಂಥ ಗೆಲುವೇನಿದೆ JDU ನಾಯಕರು ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ 140 ಬರುತ್ತೆ, 140 150 ಬರುತ್ತೆ ಅಂತ ಹೇಳಿದ್ರು. ಆದರೆ ಈಗ ಅದನ್ನು ದಾಟಿ 180ರ ಗಡಿ ದಾಟ್ತಾ ಇದೆ. ಹೀಗಾಗಿ ಸಹಜವಾಗಿ ಇದೊಂದು ಒಂದು ವಿಶೇಷವಾದಂಥ ಸಂದರ್ಭ. ಇದ್ರ ಜೊತೆಗೆ ಈ ಪೋಸ್ಟರ್ ಇದೆಯಲ್ಲ ರೆಹಮಾನ್, ಈ ಪೋಸ್ಟರ್ ಇದೆ ನೋಡಿ, ಟೈಗರ್ ಅಭಿ ಜಿಂದಾಹೆ ಅನ್ನುವಂಥ ಒಂದು ಪೋಸ್ಟರ್ ನಿಜಕ್ಕೂ ಕೂಡ ಈ ಭಾಗದಲ್ಲಿ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಯಾಕೆಂದರೆ ಚುನಾವಣೆಗಿಂತ ಮೊದಲು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗಿತ್ತು. ನಿತೀಶ್ ಅವರ ಮಾನಸಿಕ ಆರೋಗ್ಯ, ನಿತೀಶ್ ಅವರ ದೈಹಿಕ ಆರೋಗ್ಯ ಅವ್ರಿಗೆ ಸರಿಯಾಗಿ ನೆನಪಿರಲ್ಲ, ಈ ರೀತಿಯಾದಂಥ ಆರೋಪಗಳನ್ನು ವಿರೋಧ ಪಕ್ಷಗಳು ನೇರವಾಗಿ ಮಾತನಾಡಿದ್ರು. ಆದರೆ ಈಗ ಈ ಪೋಸ್ಟರ್ನ ಹಾಕೋ ಮೂಲಕ ಟೈಗರ್ ಅಭಿ ಜಿಂದಾಹೆ, ಹುಲಿ ಇನ್ನೂ ಬದುಕಿದೆ, ಹೀಗಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಚಚ್ಚಾ ವರ್ಸಸ್ ಬಚ್ಚಾ ಅಂದರೆ ಚಾಚಾ ಚಿಕ್ಕಪ್ಪ ಮತ್ತು ಮಗನ ನಡುವೆ ಅಥವಾ ಪುಟಾಣಿ ಹುಡುಗನ ನಡುವೆ ಒಂದು ಯುದ್ಧ ಅನ್ನುವಂಥದ್ದು ಕೂಡ ಈ ಒಂದು ಚುನಾವಣೆಯನ್ನು ಪೊಟ್ರೆ ಮಾಡಲಾಗಿತ್ತು. ಈಗ ಇಲ್ಲಿ ಸಂಪೂರ್ಣವಾಗಿ ಅದೇ ಪದಕ್ಕೆ ಅದೇ ಭಾಷೆಗೆ ಉತ್ತರ ಕೊಡ್ತಾ JDU ನಾಯಕರು ನಿತೀಶ್ ಕುಮಾರ್ ಎಲ್ಲಿ ತನಕ ಇರ್ತಾರೋ ಅಲ್ಲಿ ತನಕ ತೇಜಸ್ವಿ ಯಾದವ್ಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಇಲ್ಲಿ ಮುಂದೆ ಆಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ. ಅಫ್ಕೋರ್ಸ್ ಪಕ್ಷದ ಬಾವುಟ ಸೇರಿದಂತೆ ಪಟಾಕಿ ಸಿಡಿಸಿ ಎಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಹೀಗಾಗಿ ಹಬ್ಬದ ವಾತಾವರಣ ಸಹಜವಾಗಿ ಕಂಡು ಬರ್ತಾ ಇದೆ. ಕಳೆದ 3-4 ತಿಂಗಳಿಂದ, ಇನ್ಫ್ಯಾಕ್ಟ್ 3-4 ಬಾರಿಯಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಗೆಲುವು ಸಿಕ್ಕಿರಲಿಲ್ಲ ನಿತೀಶ್ ಕುಮಾರ್ಗೆ. ಈಗ ಇಂಥ ಒಂದು ಗೆಲುವು ಸಿಗ್ತಾ ಇರುವಂಥ ಸಹಜವಾಗಿ ಖುಷಿ ವಾತಾವರಣ. ಇದು ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಅಫ್ಕೋರ್ಸ್ ಕರ್ನಾಟಕದ ರಾಜಕೀಯ ಕೂಡ ಬಿಹಾರದ ಚುನಾವಣಾ ಫಲಿತಾಂಶದ ಮೇಲೆ ಅವಲಂಬಿತವಾಗಿತ್ತು ಅನ್ನುವಂಥ ಒಂದು ಖಂಡಿತ ವಿಶ್ಲೇಷಣೆ ನಡೀತಾ ಇದೆ. ಆದರೆ ಕರ್ನಾಟಕದ ರಾಜಕೀಯದ ಈ ಹೇಳಿಕೆಗಳ ರಾಜಕೀಯಗಳೇ ಆಗಿತ್ತು. ಆದರೆ ಇಲ್ಲಿ ಚುನಾವಣಾ ರಾಜಕೀಯ, ಬಿಹಾರದ ರಾಜಕೀಯನ ನೋಡ್ತಾ ಇದ್ದರೆ ಇಲ್ಲಿ ತಳಮಟ್ಟದಿಂದ ಬೇರೆ ರೀತಿಯಂಥ ತಂತ್ರಗಾರಿಕೆಯನ್ನು ಬಹುತೇಕ NDA ಮಾಡಿದೆ. ಯಾಕೆಂದರೆ NDA ಮತ್ತು ನಾವು ಮಹಾಗಠಬಂಧನ್ ಬಗ್ಗೆ ಪ್ರತಿ ಬಾರಿ ಕೂಡ ಮಾತಾಡ್ತೀವಿ. ಆದರೆ ಒಂದು ವಿಚಾರವನ್ನು ನಾವು ಮರೆಯೋದು ಅಂದರೆ ರೆಹಮಾನ್, ಕೇವಲ ವಿಷಯಗಳಷ್ಟೇ ಆಗಲ್ಲ, ಅಂತಿಮವಾಗಿ ಜನ ಬಂದು ವೋಟ್ ಹಾಕಬೇಕು, ಅದಕ್ಕೆ ಬೇಕಾದಂಥ ಒಂದು ಸಂಘಟನೆ ಮಾಡಬೇಕು. ಬೇರೆ ವಿಷಯಗಳಿಗೆ ಎಸ್ ಪ್ರಮೋದ್, ನಿಮ್ಮ ಧ್ವನಿ ಸರಿಯಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿ ಪ್ರಮೋದ್ ಅಲ್ಲಿ ಯಾವ ರೀತಿ ಸಂಭ್ರಮಾಚರಣೆ ಇತ್ತು ಅದನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರು. ನಾವು ನೋಡ್ತಾ ಇದ್ದೀವಿ JDU ಕಚೇರಿ ಮುಂಭಾಗದಲ್ಲಿ ನಮ್ಮ ಪ್ರತಿನಿಧಿ ಇರುವಂಥದ್ದು ಶಂಖವನ್ನು ಊದಿ ಅಲ್ಲಿ